8 ತಿಂಗಳ ಹಿಂದೆ ಮನೆ ಮುಂದೆ ಬೀದಿ ಹೆಣವಾದಂತಹ ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಇವತ್ತು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೆಆರ್ಪುರಂ ಶಾಸಕ ಬೈರತಿ ಬಸವರಾಜರನ್ನ ಸಿಐಡಿ ವಶಕ್ಕೆ ಪಡ್ಕೊಂಡಿದೆ. ತಿಂಗಳ ಕಾಲ ಅಜ್ಞಾತ ಆಗಿದ್ದಂತಹ ಬೈರತಿಯನ್ನ ಹುಡುಕಾಟ ನಡೆಸಿದ್ದಂತಹ ಸಿಐಡಿ ಸಂಜೆ 7 ಗಂಟೆಗೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಡಿಟೈನ್ ಮಾಡಿದೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬೈರತಿ ಬಸವರಾಜ್ಗೆ ಭಾರೀ ಹಿನ್ನಡೆಯಾಯಿತು. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡಿ ಕೋರ್ಟ್ ಬುದ್ಧಿ ಹೇಳ್ತು. ಸಿಐಡಿ ವಿಚಾರಣೆಗೆ ಹಾಜರಾಗಲೇಬೇಕು ಎಂದ ಕೋರ್ಟ್ ಜನಪ್ರತಿನಿಧಿಯಾಗಿದ್ದು ಧೈರ್ಯದಿಂದ ತನಿಖೆ ಎದುರಿಸಿ ಅಂತ ಹೇಳಿ ಕಟ್ಟಾಜ್ಞೆಯನ್ನ ಹೊರಡಿಸಿತು. ಡೆಲ್ಲಿಯಲ್ಲಿ ಜಾಗರಣೆ ನಡೆಸಿದಂಥ ಡಿಕೆಶಿ ಅಧಿಕಾರದ ಶಿವಸ್ತುತಿ ಮಾಡ್ತಿದ್ದಾರೆ. ವರ್ತಮಾನದಲ್ಲಿ ಹವಾಮಾನದ ಚರ್ಚೆ, ಒಗಟಿನ ಮಾತು ಅಚ್ಚರಿ ಕಾರಣ ಆಗಿದೆ. ಸೋನಿಯಾ ನಿವಾಸದಲ್ಲಿ ರಾಹುಲ್ ಜೊತೆ ಮಾತುಕತೆಯಾಗಿದ್ದು ಬೆಳವಣಿಗೆ ನಿಗೂಢವಾಗಿದೆ. ಇತ್ತ ಸಿಎಂ ಕ್ಯಾಂಪ್ ಪಂಚವರ್ಷ ದಾಳವನ್ನು ಉರುಳಿಸಿದೆ. ಇನ್ನು ಕುರ್ಚಿ ಕದನದ ನಡುವೆ ಕಾಂಗ್ರೆಸ್ ಶಾಸಕರಿಗೆ ಟೂರ್ ಭಾಗ್ಯ ಸಿಕ್ಕಿದೆ. ಸ್ವಂತ ಖರ್ಚಿನಲ್ಲಿ ಯಾತ್ರೆ ಬಗ್ಗೆ ಅಲ್ಲಮ್ಮ ಪ್ರಭು ಮಾಹಿತಿ ಕೊಟ್ಟಿದ್ದು ಸಚಿವ ವೆಂಕಟೇಶ್ ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇತ್ತ ಬಿಜೆಪಿ ಅಭಿವೃದ್ಧಿಗೆ ಹಣ ಇಲ್ಲದೆ ಇದ್ರೂ ಕುರ್ಚಿ ಬಗ್ಗೆ ರಿಸರ್ಚ್ ಮಾಡೋಕ್ ಹೋಗ್ತಿದ್ದಾರೆ ಅಂತ ಟೀಕಿಸಿದೆ. ಜೂನ್ 4, 2025 ಆರ್ಸಿಬಿ ಅಭಿಮಾನಿಗಳ ಪಾಲಿಗೆ ಕರಾಳ ದಿನ. ಇದೀಗ ಗ್ರಹಣಕ್ಕೆ ಮೋಕ್ಷ ಸಿಕ್ಕಿದ್ದು ಮತ್ತೆ ವೈಭವದ ಹೊಡಿ ಬಡಿ ಬ್ಯಾಟ್ ಬಾಲ್ ಜಾತ್ರೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಐಪಿಎಲ್ ಉದ್ಘಾಟನೆಯಾಗಲಿದೆ. ಐಪಿಎಲ್ ಪಂದ್ಯಕ್ಕೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಸ್ತು ಎಂದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.